ಅಂತ ಒಂದು ಕಾರ್ಯಕ್ರಮವನ್ನ ಶನಿವಾರ ದಿನ ಚಿಕ್ಕನಾಯಕನಹಳ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಡಿಪೋ ಮ್ಯಾನೇಜರ್ ಅವರು ಅರೇಂಜ್ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸರ್ಕಾರದಿಂದ ಆಯ್ಕೆಯಾಗಿ ನಾಮಿನಿ ಆಗಿ ಬಂದಿರತಕ್ಕಂಥ ಅಧ್ಯಕ್ಷರನ್ನ ಅವರು ಬಹಳ ಲೇಟಾಗಿ ಕರೆದ್ರು ಸಹ ನಮ್ಮ ಅಧ್ಯಕ್ಷರು ಎಂ.ಡಿ. ಚಂದ್ರಶೇಖರ್ ಅವರು ಆದರೂ ಆಗಲಿ ಸರ್ಕಾರದ ಕಾರ್ಯಕ್ರಮ ನಾವು ಹೋಗ್ಬೇಕು ಅಂತೇಳಿ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತ ವೇಳೆಯಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಮತ್ತು ಅವರ ಹಿಂಬಾಲಕರು ಆ ಕಾರ್ಯಕ್ರಮದಲ್ಲಿ ಏನು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಪ್ರಕಾರ ಅನ್ವಯಿಸಿದೆ ಮತ್ತು ಆ ಒಂದು ಬಸ್ ಡಿಪೋ ಮ್ಯಾನೇಜರು ಸಹ ಅವರು ಕರೆಕ್ಟ್ ಆಗಿ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಏನು ಕೊಡಬೇಕೋ ಆ ಗೌರವವನ್ನು ಕೊಡಬೇಕಾಗಿತ್ತು. ಆ ಗೌರವವನ್ನು ಕೊಡದಲೇ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದರೆ ಅವರಿಗೆ ಅಗೌರವವನ್ನು ತೋರಿಸಿದ್ದಾರೆ. ಜೊತೆಗೆ ಆ ಒಂದು ಸ್ಥಾನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಅದು ಅಲ್ಲದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಮೇಲೆ ಶಾಸಕರ ಹಿಂಬಾಲಕರು ದೌರ್ಜನ್ಯವನ್ನು ಮಾಡತಕ್ಕಂಥ ದೃಶ್ಯವನ್ನು ನಾವು ಈಗಾಗಲೇ ಅನೇಕ ಯೂಟ್ಯೂಬ್ಗಳಲ್ಲಿ ಮತ್ತೆ ಅನೇಕ ಇವುಗಳಲ್ಲಿ ನೋಡಿದ್ದೀವಿ. ಪ್ರಜಾಶಕ್ತಿನಲ್ಲೂ ಸಹ ಬಂದಿದೆ. ಈ ತರ ದೌರ್ಜನ್ಯವನ್ನು ಮಾಡೋದಾದ್ರೆ ಈಗ ಹೆಂಗೆ ಪ್ರಜಾಪ್ರಭುತ್ವ ಉಳಿಯುತ್ತೆ? ಇದು ಪ್ರಜಾಪ್ರಭುತ್ವ, ಅದು ಒಂದು ಸರ್ಕಾರದ ಕಾರ್ಯಕ್ರಮ, ಅದೇನು JDS ಕಾರ್ಯಕ್ರಮ ಅಲ್ಲ ಅಥವಾ ಬಿಜೆಪಿ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮದಲ್ಲಿ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ CD ಚಂದ್ರಶೇಖರ್ನ ತಳ್ಳಿರ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ನೀವು ಸಹ ನೋಡಿದೀರಾ. ಈ ರೀತಿ ಆದಾಗ ಒಂದು ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿದ್ರು ಸಹ ಇವರು ಸಹ ಪ್ರಾರ್ಥನೆ ಮಾಡಿದರೆ ಸರ್ಕಾರಿ ಬಸ್ ಅನ್ನು ಬಿಡ್ರಿ ಅಂತೇಳಿ. ಆ ದಿಸೆಯಲ್ಲಿ ಇದು JDS ಕಾರ್ಯಕ್ರಮ ಅಂದ್ಕೊಂಡ ತರ ರೀತಿನಲ್ಲಿ ಅವ್ರ ಹಿಂಬಾಲಕರು ಮತ್ತೆ ಏನು ಅವರೇ ಕಾರ್ಯಕ್ರಮ ಮಾಡ್ಬೇಕಾ? ಈ ಕಾರ್ಯಕ್ರಮವನ್ನ ಎಲ್ಲರೂ ಸೇರ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಪ್ರೋಟೋಕಾಲ್, ಅದು ಕಾಂಗ್ರೆಸ್ ಆಗಿರ್ಲಿ JDS ಆಗಿರ್ಲಿ ಏನೇ ಆಗಿರ್ಲಿ, ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಏನ್ ನಿಯಮ ಇದೆ ಆ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಈ ದಿಸೆಯಲ್ಲಿ ಅಲ್ಲಿ ಡಿಪೋ ಮ್ಯಾನೇಜರ್ ಅವರು ಸಹ ತಪ್ಪು ಮಾಡಿದ್ದಾರೆ. ಜೊತೆಗೆ ಶಾಸಕರು ನಿಂತ್ಕೊಂಡು ಸಹ ನಮ್ಮ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಅವರು ತಳ್ತಕ್ಕಂಥ ದೃಶ್ಯವನ್ನು ನೋಡ್ಕೊಂಡು ಸಹ ಇವರು ಸಹ ಒಂದು ನಮ್ಮ ಅಧ್ಯಕ್ಷರ ಮೇಲೆ ಅನೇಕ ರೀತಿಯ ಶಬ್ದಗಳನ್ನ ಉಪಯೋಗಿಸಿದ್ದಾರೆ. ಇದು ಬಹಳ ಖಂಡನೀಯ. ಇದನ್ನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಸಹ ಖಂಡಿಸ್ತೀವಿ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ಈ ರೀತಿ ಆಗ್ಬಾರ್ದು. ನಮ್ಮ ತಾಲೂಕಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಆ ದಿಸೆಯಲ್ಲಿ ಇವತ್ತು ಶಾಸಕರು ಬಹಳ ದುಡುಕ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ನಮಗೂ ಸಹ ಬಹಳ ಬೇಜಾರಾಗಿದೆ, ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಹ ಬೇಜಾರಾಗಿದೆ. ಅದೇ ರೀತಿ ಡಿಪೋ ಮ್ಯಾನೇಜರ್ ಅವರು ಸಹ ಏನು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಪ್ರಕಾರ ಅವ್ರ ಕಾರ್ಯಕ್ರಮದಲ್ಲಿ ರೂಪಿಸಬೇಕಾಗಿತ್ತು. ಅದರಿಂದ ನಾವೇನಾದ್ರು ಮುಂದೆ ಈ ತರ ಆದ್ರೆ ಡಿಪೋ ಮ್ಯಾನೇಜರು ಮತ್ತೆ ಇದ್ರ ಮೇಲೆ ಏನಿದೆ ಅವ್ರ ಮೇಲೆಲ್ಲ ನಾವು ಮೇಲಧಿಕಾರಿಗೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾವು ಇದನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಶಾಸಕರು ಇನ್ನು ಮುಂದೆ ಯಾವುದೇ ರೀತಿ ಈ ದುರಾಡಳಿತ ಅಥವಾ ದುಂಡಾವರ್ತಿ ಮಾಡೋದಾದ್ರೆ ನಾವು ಸಹ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಸಹ ಎಲ್ಲಾ ರೀತಿಯಲ್ಲೂ ಸಹ ಇದು ಮಾಡೋದಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಮಾತನ್ನ ಸಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಡಿದ್ದು ತುಂಬಾ ಖಂಡನೀಯ ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತಾ ಇದ್ದೀವಿ. ಎಲ್ಲ ಪತ್ರಕರ್ತರ ಮಿತ್ರರೇ, ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಹುಳಿಯಾರ್ ಬ್ಲಾಕ್ ಅಧ್ಯಕ್ಷರು ಹಿರಿಯರಾದ ಚಿಕ್ಕಣ್ಣವರ, ರಾಜ್ಯ ಸೇವಾದಳದ ಕಾರ್ಯದರ್ಶಿಯಾದ ಕೃಷ್ಣೇಗೌಡ್ರೆ, ಜಿಲ್ಲಾ KDP ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ನಿದರ್ಶ್ ಅವರೇ, ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಿದರ್ಶ್ ಅವರೇ ಹಾಗೂ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಣೀರ್ ಅವರೇ, ವಾಸೂರ್ ಅವರೇ, ಶ್ರೀನಿವಾಸ್ ಅವರೇ ಹಾಗೂ ಎಲ್ಲ ನಾಮಿನಿ ಸದಸ್ಯರು, ಪತ್ರಕರ್ತರ ಬಂಧುಗಳು, ಚಿಕ್ಕಣ್ಣವ್ರು ಹೇಳಿದಾಗೆ ಮೊನ್ನೆ ದಿನ ಏನು KSRTC ಬಸ್ ನಿಲ್ದಾಣದಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಯಾವುದೇ ಹಾಲ್ಟಿಂಗ್ ಬಸ್ ಇಲ್ಲ. ಇಲ್ಲಿರ್ತಕ್ಕಂಥ ಜನಗಳಿಗೆ ಬೆಳಗ್ಗೆ ಏನಾದರೂ ಬೆಂಗಳೂರು ಅಥವಾ ತುಮಕೂರು ಹೋಗ್ಬೇಕಂದ್ರೆ ಅವರಿಗೆ ತೊಂದರೆ ಆಗುತ್ತೆ. ಇಲ್ಲಿ ಒಂದು ಹಾಲ್ಟಿಂಗ್ ಬಸ್ಸನ್ನು ವ್ಯವಸ್ಥೆ ಮಾಡಬೇಕು ಅಂತ ಕಳೆದ ಒಂದು ತಿಂಗಳ ಹಿಂದೆನೆ ಸನ್ಮಾನ್ಯ ಕೃಷ್ಣೇಗೌಡರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ ಅವ್ರಿಗೆ ಲಿಖಿತವಾಗಿ ಕೊಟ್ಟಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ಯಾಕೆಂದ್ರೆ ಹುಳಿಯಾರಿಂದ ಬರೋ ಬಸ್ಗಳು ಫುಲ್ ಆಗಿ ಬರ್ತವೆ, ಇಲ್ಲಿರ್ತಕ್ಕಂಥ ಜನಗಳಿಗೆ ಹತ್ತದಕ್ಕೂ ಜಾಗ ಇರ್ತಾ ಇಲ್ಲ ಅಂತ ಹೇಳಿ ಸ್ಥಿತಿಯನ್ನ ಕೃಷ್ಣೇಗೌಡರು ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ರು KSRTC ಅಧಿಕಾರಿಗಳಿಗೆ. ಕಳೆದ 10 ದಿವಸಗಳ ಹಿಂದೆ ಏನ್ ತುಮಕೂರಿನಲ್ಲಿ ಜಿಲ್ಲಾ KDP ಮೀಟಿಂಗ್ ಆಗಿತ್ತು, ಅದಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಭಾಗವಹಿಸಿ ಅಲ್ಲೂ ಕೂಡ ಮನವಿಯನ್ನು ಮಾಡಿದ್ರು. ಚಿಕ್ಕನಾಯಕನಹಳ್ಳಿ ಜನಕ್ಕೆ ಬೆಳಿಗ್ಗೆ ಹೋಗೋದಕ್ಕೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ, ಒಂದು ಚಿಕ್ಕನಾಯಕನಹಳ್ಳಿ ಹಾಲ್ಟಿಂಗ್ ಬಸ್ ಅನ್ನ ಕೊಡಬೇಕು ಅಂತ ಹೇಳಿ ಅವರಿಗೆ ರಿಕ್ವೆಷನ್ ಕೊಟ್ಟಿದ್ರು. ಅದರ ಪ್ರಯತ್ನದ ಅಂಗವಾಗಿ ಶನಿವಾರದಿಂದ ಒಂದು ಬಸ್ ಅನ್ನ ಇಲ್ಲಿಂದ ಹೊರಡೋದು ಅಂತ ಹೇಳಿ ಅಲ್ಲಿ ಡಿಪೋದವರು ವ್ಯವಸ್ಥೆ ಮಾಡಿದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ ಯಾವುದೇ ಶಿಷ್ಟಾಚಾರದ ಪಾಲನೆಯನ್ನ ಮಾಡಿದೆ. ಇನ್ನು 10 ನಿಮಿಷ ಇದೆ ಅನ್ಬೇಕಾದ್ರೆ ಹೇಳಿದ್ದಾರೆ. ಆದ್ರೂ ಆತುರಾತುರವಾಗಿ ಚಂದ್ರಶೇಖರ್ ಅವರು ಹೋದ್ರೆ ಅವರ ಗಮನಕ್ಕೆ ಬಾರದೆ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ.
ಅದರಿಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಪ್ರಶ್ನೆ ಮಾಡಿದ್ದಾರೆ, ನೀವು ನನ್ನನ್ನ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದೀರಿ, ಇದು ತಪ್ಪಾಗಿದೆ, ಈ ರೀತಿ ಇದ್ರೆ ಕಾರ್ಯಕ್ರಮಕ್ಕೆ ಹೇಳಲೇಬಾರ್ದಿತ್ತು ಅಂತೇಳಿ ಗಲಾಟೆ ಮಾಡಿದಾಗ ಇದ್ದಕ್ಕಿದ್ದಾಗೆ ಶಾಸಕರ ಬೆಂಬಲಿಗರು ಚಂದ್ರಶೇಖರ್ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿರ್ತಕ್ಕಂಥ ದೃಶ್ಯಗಳನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಅಂದ್ರೆ ಈ ರೀತಿಯ ದುಂಡಾವರ್ತನೆಗೆ ಬೆಂಬಲ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಶಾಸಕರು ಅವರು ಅರ್ಥ ಮಾಡ್ಕೊಳ್ಬೇಕು. ಅಧ್ಯಕ್ಷರಾಗಿ ಇರ್ತಕ್ಕಂಥವ್ರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಸರ್ಕಾರದ ನಾಮಿನಿಯಾಗಿ ಅವರು ಬಂದಿರತಕ್ಕಂಥದ್ದು ಸರ್ಕಾರದ ಪ್ರತಿನಿಧಿ ಅವರು. ಇವ್ರು ಹೇಗೆ ಜನರಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೋ ಇವರು ಕೂಡ ಸರ್ಕಾರದಿಂದ ನಾಮಿನೇಷನ್ ಆಗಿ ಒಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ಇವ್ರಿಗೂ ಕೂಡ ಕೆಲವು ಬದ್ಧತೆಗಳಿರುತ್ತೆ. ಅಂಥವ್ರ ಮೇಲೆ ಈ ರೀತಿಯ ದೌರ್ಜನ್ಯದ ವರ್ತನೆ ನಿಜಕ್ಕೂ ಕೂಡ ಖಂಡನೀಯ. ಅವರಿಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಯಾವುದೇ ರೀತಿಯ ತಡೆಯತಕ್ಕಂಥ ಪ್ರಯತ್ನ ಮಾಡೋದು ಕಂಡು ಬರಲಿಲ್ಲ. ಇದು ಅಕ್ಷಮ್ಯ ಅಪರಾಧ. ಅವರು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೆ ಅವರಿಗೆ ಬೆಂಬಲ ಕೊಡೋದನ್ನ ನಿಲ್ಲಿಸಬೇಕು, ಅವ್ರನ್ನ ತಡಿಬೇಕು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಚಿಕ್ಕನಾಯಕನಹಳ್ಳಿ ಅಂತ ಹೇಳಿದ್ರೆ ಜನ ಇಲ್ಲಪ್ಪ ಹಳ್ಳಿಯವ್ರು ಬರಕ್ಕೆ ಹೆದರಿಕೆ ಆಗುತ್ತೆ, ಚಿಕ್ಕನಾಯಕನಹಳ್ಳಿಯಲ್ಲಿ ರೌಡಿಸಮ್ ಜಾಸ್ತಿ ಅಂತ ಹೇಳೋರು. ಇತ್ತೀಚಿನ ದಿನಗಳಲ್ಲಿ ಅದು ಮಾಸಿ ಹೋಗಿತ್ತು. ಆದ್ರೆ ಅದು ಪುನರಾವರ್ತನೆ ಆಗ್ತಕ್ಕಂಥ ಸನ್ನಿವೇಶವನ್ನ ಶಾಸಕರು ಅವರ ಬೆಂಬಲಿಗರಿಂದ ಮಾಡ್ತಾ ಇರ್ತಕ್ಕಂಥ ತಡೆಗಟ್ಟದೆ ಹೋದ್ರೆ ನಿಜಕ್ಕೂ ಕೂಡ ಚಿಕ್ಕನಾಯಕನಹಳ್ಳಿ ಒಂದು ಏನು ಒಳ್ಳೆ ಹೆಸರಿದೆ ಅದಕ್ಕೆ ಕಪ್ಪು ಚಿಕ್ಕೆ ಬಂದಂತಾಗತ್ತೆ. ದಯಮಾಡಿ ಅಂತ ಕಾರ್ಯಕ್ರಮಗಳಲ್ಲಿ ಏನು ಅವರ ಬೆಂಬಲಿಗರನ್ನ ಹತೋಟಿನಲ್ಲಿ ಇರ್ತಕ್ಕಂಥ ಕಾರ್ಯವನ್ನ ಸನ್ಮಾನ್ಯ ಶಾಸಕರು ಮಾಡಬೇಕು. ಅದೇ ರೀತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಒಬ್ಬ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಮೇಲೆ ಈ ರೀತಿ ಆಗಿದೆ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಏನಪ್ಪ ಈ ರೀತಿ ಆದ್ರೆ ನಾವು ಹೇಗೆ ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದು, ಜನಸಾಮಾನ್ಯರಿಗೆ ಸ್ಪಂದಿಸೋದು ಹೇಗೆ ಅನ್ನೋ ದೃಷ್ಟಿನಲ್ಲಿ ಹೆದರಿಕೆ ಆಗುತ್ತೆ. ಅದರಿಂದ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಹಿನ್ನಡೆ ಆಗಿರ್ಬೋದು ಚುನಾವಣೆಯಲ್ಲಿ, ಆದರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಒಳ್ಳೆಯ ಕಾರ್ಯಕರ್ತರ ಪಡೆ ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಅವರು ಕೂಡ ಸಶಕ್ತರಾಗಿದ್ದಾರೆ. ನೀವು ಈ ರೀತಿಯಾಗಿ ನಿಮ್ಮ ಬೆಂಬಲಿಗರಿಂದ ಈ ಕಾರ್ಯಕ್ರಮಕ್ಕೆ ನಾನು ಪ್ರಚೋದನೆ ಕೊಟ್ಟಿದ್ದೆ ಆದ್ರೆ ನಾವು ಕೂಡ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿಕ್ಕೋಸ್ಕರ ಸರ್ಕಾರವನ್ನು ಆಗ್ರಹಿಸ್ತೀವಿ. ಇನ್ನು ಮುಂದೆ ಈ ರೀತಿಯ ದುಂಡಾವರ್ತನೆಗೆ ಅವರು ಯಾವುದೇ ಪ್ರಚೋದನೆಯನ್ನ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಅದು KSRTC ಸರ್ಕಾರಿ ಕಾರ್ಯಕ್ರಮ, ಅದು JDS ಬಿಜೆಪಿನೋ ಕಾಂಗ್ರೆಸ್ನೋ ಕಾರ್ಯಕ್ರಮ ಅಲ್ಲ. ಇವರೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಂಥದ್ದು. ಆದ್ರೆ ಇವರು ಅವರ ಪಕ್ಷದ ಕೆಲವು ಕಾರ್ಯಕರ್ತನ ಇಟ್ಕೊಂಡು ಈ ರೀತಿಯಾಗಿ ಮಾಡಿರ್ತಕ್ಕಂಥ ತಪ್ಪು ನಾವು ನೋಡ್ತಾ ಇದ್ದೀವಿ. ಪ್ರತಿ ವಾರ ಅವರು ದಿನಂಶೇಪ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ, ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ತಾರೆ. ಆದ್ರೆ ಅದು ನಡೀತಾ ಇರ್ತಕ್ಕಂಥದ್ದು JDS ಪ್ರಾಯೋಜಿತ ಕಾರ್ಯಕ್ರಮ ಅಂತ ಹೇಳಿ ನಡೀತಾ ಇದೆ. ನಾವು ಇದುವರೆಗೂ ಮಾತಾಡಿಲ್ಲ. ಒಬ್ಬ ಶಾಸಕರಾಗಿ ಮಾಡ್ತಾ ಇದ್ದಾರೆ, ಏನೋ ಒಳ್ಳೇದಾಗತ್ತೆ ಜನಗಳಿಗೆ ಅಂತ ಹೇಳಿದಾಗ ನಾವು ತೊಂದರೆ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೇವೆ. ಅದೇ ರೀತಿ ಹಳ್ಳಿಗಳಿಗೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಎಷ್ಟು ಸಾಫಲ್ಯ ಆಗಿದೆ, ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ನನಗಂತೂ ಗೊತ್ತಿಲ್ಲ. ನೀವು ಪತ್ರಕರ್ತರು ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಏನ್ ದಿನಂಶಿ ಭವನದಲ್ಲಿ ತಗೊಂಡ ಅರ್ಜಿಗಳ ಕಥೆ ಏನಾಗಿದೆ, ಅಥವಾ ಇವರು ಹಳ್ಳಿಗಳಿಗೆ ಸುತ್ತಾಗ ಜನಗಳಿಗೆ ಎಷ್ಟು ಸವಲತ್ತುಗಳು ಕೊಟ್ಟಿದ್ದಾರೆ. ಈ ಮೊನ್ನೆ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ಅವ್ರಿಗೇನು ಮಾಸಾಶನ ಬರ್ತಿದ್ಯಾ, ಅಥವಾ ಅವ್ರಗಳಿಗೆ ಬೇರೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಏನು ಮಾಡಲ್ಲ. ಹೋಗೋದು ಅರ್ಜಿಗಳು ತಗೊಳ್ಳೋದು ಬರೋದು ಅಷ್ಟೇ ಬಿಟ್ರೆ ಇನ್ನೇನು ಕಾರ್ಯಕ್ರಮ ಆಗ್ತಾ ಇಲ್ಲ. ಈ ಕಾರ್ಯಕ್ರಮಗಳಿಗೆ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಹಿಂಡನ್ನು ಕರ್ಕೊಂಡು ಹೊರಟೋಗ್ತಾರೆ. ತಾಲೂಕು ಆಫೀಸ್ನಲ್ಲಿ ಹೋದ್ರೆ ಬಿಕೋ ಅಂತ ಇರ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಸರ್ಕಾರಿ ಅಧಿಕಾರಿ ಕಾಣಿಸಲ್ಲ. ಅಲ್ಲಿ ಬಂದಂತ ಜನ ಬೈಕೊಂಡು ವಾಪಸ್ ಹೋಗ್ತಾ ಇರ್ತಾರೆ. ದಿನ ನೂರಾರು ಜನ ಸಾವಿರಾರು ಜನ ಅಲ್ಲಿ ಬಂದು ಅವರ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ದಯಮಾಡಿ ಶಾಸಕರು ಇಂತಹ ಕಾರ್ಯಕ್ರಮಗಳನ್ನ ಒಂದು ಯೋಜನಾಬದ್ಧ ರೀತಿಯಲ್ಲಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಬೇಕೆ ವಿನಃ ಸಾರ್ವಜನಿಕ ಅನಾನುಕೂಲ ಆಗಬಾರ್ದು. ಪಕ್ಷದ ಕಾರ್ಯಕ್ರಮ ಅಂತ ಹೇಳಿ ಬಿಂಬಿಸ್ಕೊಂಡು ಮಾಡ್ತಕ್ಕಂಥದ್ದನ್ನ ಅವರು ನಿಲ್ಲಿಸ್ಬೇಕು ಅಂತ ಹೇಳಿ, ಹಾಗೂ ಅವರ ಬೆಂಬಲಿಗರಿಗೆ ಏನ್ ಇವತ್ತು ದುಂಡಾವರ್ತನೆಯನ್ನ ಮಾಡ್ತಾ ಇದ್ದಾರೆ ಅದನ್ನ ತಿದ್ಕೊಳ್ಬೇಕು. ಅವರು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಇವ್ರು ಹೇಳ್ಬೇಕು ಅಂತ ಹೇಳಿ ನಾನು ಅವ್ರನ್ನ ಆಗ್ರಹಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತು ಮುಗಿಸ್ತೀನಿ. ಈಗ ಶಕ್ತಿ ಯೋಜನೆ ಬಗ್ಗೆ ಹೇಳಿದಲ್ಲ, ಬಸ್ಸಿನ ಅನಾನುಕೂಲ ಇದೆ ಅಂತ ಹೇಳಿದ್ರು. ಈ ಭಾಗ ಬಸ್ ಬಿಡಿಸುವಂತದ ಕೃಷ್ಣೇಗೌಡ ಮತ್ತೆ ಅಧ್ಯಕ್ಷರು KDP ಮೀಟಿಂಗ್ ಅಲ್ಲಿ ಮಾಡಿ ಅದೊಂದು ವ್ಯವಸ್ಥೆ ಮಾಡಿದ್ದಾರೆ. ಏನು ಅವ್ರ ಗಮನಕ್ಕೆ ಬರುತ್ತೆ ತೊಂದರೆಗಳು ಅದನ್ನ ಪರಿಹರಿಸೋ ನಿಟ್ಟಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಲಸ ಮಾಡ್ತಾ ಇದೆ. ಹಳ್ಳಿಗಳಲ್ಲಿ ಯಾರಿಗೆ 2,000 ರೂಪಾಯಿ ಬರ್ತಾ ಇಲ್ಲ, ಅಥವಾ ವಿದ್ಯುತ್ ಬಿಲ್ ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇದೆ, ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಸಮಿತಿ ಕ್ಯಾಂಪ್ ಮೊನ್ನೆ ಹುಳಿಯಾರಿನಲ್ಲಿ ಒಂದು ಕ್ಯಾಂಪ್ ಮಾಡ್ಯಾರ. ಎಲ್ಲ ಹೋಬಳಿಗಳಲ್ಲೂ ಅದು ಅನುಷ್ಠಾನ ಸಮಿತಿನವರು ಅವರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅಲ್ಲ, ಅನುಷ್ಠಾನ ಸಮಿತಿನೇ ಬೇರೆ ಆಗುತ್ತೆ, ಶಾಸಕರದೇ ಬೇರೆ ಆಗುತ್ತೆ. ಶಾಸಕರಿಗೆ ಹಾಗೆ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಕಾರ್ಯಕ್ರಮಕ್ಕೂ ಯಾರನ್ನೂ ಏನು ಹೇಳ್ತಿಲ್ಲ. ಇವರು ಅನುಷ್ಠಾನ ಸಮಿತಿಯಿಂದ ಹೋಗಿ ಮಾಡ್ತಿರ್ತಾರೆ. ಅದಕ್ಕೆ ಶಾಸಕರ ಉಪಸ್ಥಿತಿಯನ್ನು ಬೇಕಾಗಲ್ಲ. ಸರ್ಕಾರ JDS ಶಾಸಕರ ಕ್ಷೇತ್ರದಲ್ಲಿ ಅನುದಾನ ಕೊಡ್ತಾ ಇಲ್ಲ ಅಂತ ಈ ನಿಟ್ಟಿನಲ್ಲಿ ನಿಮಗೆ ಮುಂದಿನ ಚುನಾವಣೆಗೆ ಈಗ ಯಾವುದೇ ಅನುದಾನ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಇಂದ ನಿಮಗೆ ಮುಂದಿನ ಚುನಾವಣೆಗೆ ತೊಂದರೆ ಆಗಲ್ಲ?
ನೀವು ದಿನ ಪತ್ರಕರ್ತರು ಗುದ್ಲಿ ಪೂಜೆ ಹಾರೆಗಳೆಲ್ಲ ಜೊತೆ ಇಟ್ಕೊಂಡು ಓಡಾಡ್ತಿದ್ದಾರೆ ಕಳೆದ ಒಂದು ವಾರದಿಂದ. ಅದ್ ಯಾವ್ದ್ರಲ್ಲಿ ಮಾಡ್ತಿದ್ದಾರೆ, ಸ್ವಂತ ದುಡ್ಡಲ್ಲಿ ಮಾಡ್ತಿದಾರ ಏನು ಅಂತ ನೀವೇ ಹೇಳಿದ್ರೆ ನನಗೆ ಅನುಕೂಲ. ಈ ಭಾಗದ ಗಡಿ ಭಾಗದ ಪ್ರದೇಶದ ಅಭಿವೃದ್ಧಿ ಯೋಜನೆಗಾಗಿ ಮಾಡ್ತಿದ್ದೀವಿ. ಸರ್ಕಾರದಿಂದ ಯಾವುದೋ ಅನುದಾನ ಬರ್ತಾ ಇಲ್ಲ. ಅಲ್ಲಲ್ಲ, ಗಣಿ ದುಡ್ಡು ಬಿಡುಗಡೆ ಮಾಡೋದು ಯಾರು? ಗಣಿ ದುಡ್ಡು ಬಿಡುಗಡೆ ಮಾಡೋದು ಯಾರು? ಕೋರ್ಟ್ ಸರ್ಕಾರನೇ ಅನುಷ್ಠಾನ ಸಮಿತಿ ಇರೋದು, ಅದನ್ನು ಉಸ್ತುವಾರಿ ಮಾಡ್ತಕ್ಕಂಥದ್ದು ಕೋರ್ಟ್. ಅಧ್ಯಕ್ಷರು ಬಂದು ಮುಖ್ಯಮಂತ್ರಿಗಳು ಉಸ್ತುವಾರಿ ಮಾಡ್ತಕ್ಕಂಥದ್ದು ಕಾರ್ಯ ಎಲ್ಲಾಗ್ಬೇಕು, ಏನಾಗ್ಬೇಕು, ಯಾಕೆ ನಡೀತಾ ಇದೆ ಅನ್ನೋದು ನೋಡೋದು ಅಷ್ಟೇ ಬಿಟ್ರೆ ಅದಕ್ಕೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವ್ಯಾವ ಕೆಲಸಗಳು ಇದೆ ಮಂಜೂರಾದ ಅದನ್ನ ಮುಖ್ಯಮಂತ್ರಿಗಳ ನೇತೃತ್ವ ಸಮಿತಿನೇ ಮಾಡೋದು. ಈಗ ಒಂದು ಅನುದಾನ ಬಂದು ಹೆಚ್ಚು ಕಮ್ಮಿ 1000 ಕೋಟಿಗೆ ಹೆಚ್ಚು ಅನುದಾನ ಚಿಕ್ಕನಹಳ್ಳಿಗೆ ಬಂದಿದೆ, ತುರುವೇಕೆರೆ ಬಂದಿದೆ. ಅದ್ರ ಜೊತೆಗೆ ಇನ್ನೂ ಅನುದಾನ ಅಂತ ಹೇಳಿದ್ರೆ ಇನ್ನೇನು ಹಾಕ್ಬೇಕಾಗಿದೆ? ಇದೇ ಅನುಷ್ಠಾನ ನಾ ಹೇಳೋದು ಪರಿಪೂರ್ಣವಾಗಿ ಆಗ್ಲಿ. ಇವತ್ತು ಆ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಲೋಪಗಳಿದೆ. ಇದುವರೆಗೂ ಕೂಡ ಗಡಿಪಾದಿತ ಪ್ರದೇಶಗಳಲ್ಲಿ ಮನೆಗಳ ಹಂಚಿಕೆ ಇದುವರೆಗೂ ಆಗಿಲ್ಲ. ಎಲ್ಲಾಗಿದೆ ಗ್ರಾಮ ಸಭೆ ಅಂತ ಹೇಳಿ ಮಾಡೋದು, ಅಲ್ಲಿ ಯಾರಿಗೋ ಅವ್ರ ಹಿಂಬಾಲಕರು 250, 300, 500 ಗಿಡ ತೋಟ ಇರುವಂತವ್ರನ್ನ ಕೆಲವೊಮ್ಮೆ ಸೆಲೆಕ್ಟ್ ಮಾಡಿ ಗಲಾಟೆಗಳಾಗಿದೆ. ಈ ರೀತಿ ಅವ್ಯವಹಾರ ಆಗ್ತಾ ಇದೆ. ಅದಿನ್ನು ಇದು ಯಾರು ಇದುವರೆಗೂ ಒಂದೇ ಒಂದು ಮನೆಯನ್ನು ಯಾರಿಗೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಅದನ್ನೇ ಅನುಷ್ಠಾನ ಮಾಡ್ತಾ ಇಲ್ಲ. ಸಾಕಷ್ಟು ಅನುದಾನ ಇದೆ. ಆ ಅನುದಾನ ತಾಲೂಕನ್ನು ಯಾವ ರೀತಿ ಬೇಕಿರೋ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲು ಆ ಕರೆ ನೀವು ಪ್ರಶ್ನೆ ಮಾಡಿದ್ರಲ್ಲ ಸರ್, ಈ ಸರ ವ್ಯಾಲ್ಯೂಷನ್ ಆಗ್ತಾ ಇದೆ, ಆಮೇಲೆ ಕಾಮಗಾರಿಗಳು ಕಳಪೆ ಆಗ್ತಾ ಇದೆ. ಅಲ್ಲ, ನಾವು ಅಧಿಕಾರಿಗಳ ಜೊತೆ ಹೇಳಿದ್ವಿ ಕಳಪೆ ಆಗ್ತಾ ಇರ್ತಕ್ಕಂಥದ್ದನ್ನ ತಡೆಯೋದ್ಲೇ ನೀವು ಸರಿ ಮಾಡ್ಬೇಕು ಅಂತ ಹೇಳಿ ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಒಂದ್ 2-3 ಕಡೆ ಒಂದು ಎಂಜಿಪಾಳ್ಯ ರಸ್ತೆ ಅಂತ ಹೇಳಿದ್ರು, ಕೆಲವರು ತಡೆದಿದ್ದಾರೆ ಅಂತ ಹೇಳಿದ್ರು. ಅವ್ರಿಗಿಲ್ಲಪ್ಪ ಇದು ಸಾರ್ವಜನಿಕ ಅನುಕೂಲ ಆಗತಕ್ಕಂಥದ್ದು, ದಯಮಾಡಿ ತೊಂದರೆ ಮಾಡಬೇಡಿ ಅಂತ ಹೇಳಿ ಬಿಡಿಸಿದ್ದೀನಿ. ನಿನ್ನೆ ತಾನೇ ಅಲ್ಲಿ ಕೆಂಕೆರೆ ಹತ್ರ ಇನ್ನೊಂದು ಸುಬೇದಾರ್ ಪಾಳ್ಯ ರಸ್ತೆಗೆ ನೀವು ಯಾರು ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿದ್ರು, ಅವ್ರಿಗೂ ಹೇಳಿದ್ದೀನಿ ದಯಮಾಡಿ ಅಡ್ಡಿ ಮಾಡಬೇಡಿ, ಏನೋ ಒಂದು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರನ್ನ ಬಿಡಿಸಿದ್ರು. ಮತ್ತೆ ಅಧಿಕಾರಿಗಳು ಹೇಳಿದ್ದಾರೆ ಏನ್ ಸಿಮೆಂಟ್ ರಸ್ತೆಗಳು ಏನಿದೆ 1 ಅಡಿ ಎತ್ತರಕ್ಕೆ ಮಾಡ್ತಿದ್ದಾರೆ, ಆ ಶೋಲ್ಡರ್ಸ್ಗೆ ಏನು ಮುಚ್ಚೋದಿಲ್ಲ. ಏನಾದ್ರು ಎದುರುಗಡೆ ಇನ್ನೊಂದು ವೆಹಿಕಲ್ ಬಂದ್ರೆ ಇವ್ರು ಇಳಿಸೋದಕ್ಕೂ ಜಾಗ ಇಲ್ಲ, ಮತ್ತೆ ಹೋಗೋಕ್ಕೂ ಜಾಗ ಇಲ್ಲ. ಅದನ್ನೆಲ್ಲ ಸರಿಯಾಗಿ ಬರ್ಮ್ ಏರಿಯಾಗಳನ್ನ ಅಥವಾ ಶೋಲ್ಡರ್ ಏನಿದೆ ಅದಕ್ಕೆ ಎಂಬ್ಯಾಕ್ಮೆಂಟ್ ಮಾಡಿ ಹೋಗಿ ಬರೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅಧಿಕಾರಿಗಳಿಗಾಗಲೇ ನಾನು ಹೇಳಿದ್ದೀನಿ. ಮಾಡಿದ್ದಾರೆ. ಅದು ಒಂದ್ ಕಡೆ ಕೇಳಿದೆ ಅಲ್ಲಿಯ ಜನಕ್ಕೇನೆ, ಯಾಕಂದ್ರೆ ನಾನು ಯಾವುದೋ ಒಂದು ಸಾವು ಹೋದಂತ ಸಂದರ್ಭದಲ್ಲಿ ಎಂಸ್ಬಳ್ಳಿ ಸರ್ ನೋಡಿ ಸರ್ ಅಂದ್ರು. ನಾನು ಹೋದಾಗಲೇ ನನ್ನ ಕಾರ್ಗೆ ಇನ್ನೊಂದು ಕಾರ್ ಬಂದಾಗ ತಗೊಳಕ್ ತೊಂದರೆ ಆಯ್ತು. ಆ ತಕ್ಷಣಕ್ಕೆ ಇಂಜಿನಿಯರ್ ಅವ್ರಿಗೆ ಮಾತಾಡಿದಾಗ ಇಲ್ಲ ಸರ್ ಮಾಡಿದೀವಿ ಅಂತ ಹೇಳಿದ್ರು. ಮೊನ್ನೆ ಆ ಭಾಗದ ಜನ ಫೋನ್ ಮಾಡಿ ಇಲ್ಲ ಸರ್ ಮಾಡಿದ್ದಾರೆ, ನಮಗೆ ಪರವಾಗಿಲ್ಲ ಈಗ ಅಂತ ಹೇಳಿದ್ರು. ಅಂದ್ರೆ ಏನಾದ್ರು ಲೋಪಗಳಿದ್ರೆ ಆ ಥರ ಇದ್ರೆ ನಾವು ಅಧಿಕಾರಿಗಳಿಗೆ ಅವಾಗಲೇ ಅದನ್ನ ಎಚ್ಚೆತ್ತುಕೊಳ್ಳಕ್ಕೆ ಹೇಳ್ತೀವಿ. ಅದಕ್ಕೇನು ಪ್ರತಿಭಟನೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿ ಬಹಳ ವರ್ಷ ಆಯ್ತು. ಅದ್ರ ಬಗ್ಗೆ ಏನೋ ಸರ್ಕಾರ ಗಮನ ಹರಿಸಿ ಅದು ಸರ್ಕಾರದವ್ರನ್ನೇ ಕೇಳ್ಬೇಕು, ನಮಗೆ ಏನ್ ಗೊತ್ತಿಲ್ಲ. ನಾವು ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥವ್ರು ಪಕ್ಷದ ಆಗು ಹೋಗುಗಳ ಬಗ್ಗೆ ಅಲ್ಲ. ಸರ್ಕಾರ ನಮ್ದು ಇದ್ರೆ ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನ ಬೇರೆ ಇರುತ್ತೆ. ಅವ್ರು ಏನು ಕೋರ್ಟ್ ನಲ್ಲಿ ಏನು ಹೈಕೋರ್ಟ್ ನಲ್ಲಿ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ಅವ್ರು ಏನೇನು ಕ್ರಮ ತಗೊಳ್ತಾರೆ ಅಂತ ಅವರೇ ಹೇಳಿ ಮಾಡ್ತಾರೆ. ಈಗ ಮಾಧುಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನು ನಾನು ಸಂತೆಯಲ್ಲಿ ಇರೋವಂತ ಮಗ ಯಾಕೆ ಹಾಕೊಂಡ್ರು ಕೈಗಳು ಸಿರು ಪುಸ್ತಕತ್ತೀನಿ ಅಂತ. ಆ ಬಗ್ಗೆ ನಿಮ್ಮ ಏನಾದ್ರು ಮಾತುಕತೆ ನಡೆದಿದೆ ಸರ್ ನಿಮ್ಮ ಪಕ್ಷದ ಇಲ್ಲಿ ಕಾರ್ಯಕರ್ತರು? ನಮ್ಮ ಹತ್ರ ಯಾವುದೂ ಇಲ್ಲ. ಯಾಕೆಂದ್ರೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಬರ್ತಾರೆ ಅಂತ ಊಹಾಪೋಹಗಳು ಹತ್ತು. ಮತ್ತೆ ಅವ್ರಿಗೆ ಟಿಕೆಟ್ ಅಂತ ಹೇಳಿದ್ರು, ಅದ್ಯಾವುದು ನಡೆಯಲಿಲ್ಲ. ಅದಾದ ನಂತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರನೂ ಕೂಡ ಮಾಡಿದ್ರು ಅಂತ ಹೇಳಿ ನಾನು ಕೇಳಿದೆ. ಅದೆಷ್ಟಕ್ಕೆ ಸಫಲ ಆಯ್ತೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಚುನಾವಣೆ ರಿಸಲ್ಟ್ ನೋಡಿದಾಗ ಅವರಿಂದ ಎಷ್ಟು ಅನುಕೂಲ ಆಯ್ತು ಪಕ್ಷಕ್ಕೆ ಅನ್ನೋದೇನು ನನಗೇನು ಗೊತ್ತಾಗ್ಲಿಲ್ಲ. ಯಾವುದೇ ಅನುಕೂಲ ಅವ್ರ ಕಡೆಯಿಂದ ಆಗಿರ್ಲಿಲ್ಲ. ಆದ್ರೆ ಈಗಲೂ ಕೂಡ ಪಕ್ಷಕ್ಕೆ ಸೇರ್ತಾರೆ ಅನ್ನೋ ಒಂದು ವದಂತಿನ ಅವರು ಮುಖ್ಯಮಂತ್ರಿಗಳನ್ನ ಯಾರು ಬೇಕಿದ್ರು ಭೇಟಿ ಆಗ್ಬೋದು. ನೀವು ಹೋಗಿ ಭೇಟಿ ಆಗ್ಬೋದು, ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಭೇಟಿ ಆಗ್ಬೋದು, ಬೇರೆ ಪಕ್ಷರು ಹೋಗಿ ಭೇಟಿ ಆಗ್ತದ್ದು ಸಹಜ. ಅವರ ಸಮಾಜದ ಕಾರ್ಯಕ್ಕೆ ಅಂತ ಭೇಟಿ ಆಗಿದ್ದೀನಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅದಕ್ಕೆ ಒಂದು ವಿಶೇಷವಾದ ಅರ್ಥ ಕಲ್ಪಿಸಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಅಥವಾ ಯಾವುದೇ ರಾಜಕೀಯ ಪಕ್ಷಗಳಿಗೆ ಹೋಗೋದು ಬರೋದು ಸಾಮಾನ್ಯ. ಹೊಸದಾಗಿ ಬರ್ತಾರೆ ಹೋಗ್ತಾರೆ. ಈಗ ನಾನು ಬಿಜೆಪಿಯಲ್ಲಿ 30 ವರ್ಷ ಇದ್ದಂತ, ಕಾಂಗ್ರೆಸ್ ನಾನು ಹೊಸದಾಗಿ ಬಂದಿರೋ, ಕಾಂಗ್ರೆಸ್ ಇಂದ ಹೊರಗಡೆ ಹೋಗಿರೋರು ಬಹಳ ಜನ ಇದ್ದಾರೆ. ಮತ್ತು ಕಾಂಗ್ರೆಸ್ಗೆ ಬರುವಂತರು ಇವತ್ತು ಕ್ಯೂನಲ್ಲಿ ಇದ್ದಾರೆ. ಯಾರು ಇರ್ತಾರೆ ಅಂತ ನನಗೇನದು ಗೊತ್ತಿಲ್ಲ. ಸರ್, ಈಗ ಮಂತ್ರಿಮಂಡಲ ಬದಲಾವಣೆ ಆದ್ರೆ ತಮ್ಗೆ ಒಂದು ಅವಕಾಶ ಇದೆಯಾ? ಹೊರಡಿಸಿಲ್ಲ, ಸ್ಪಷ್ಟ ನಿರ್ದೇಶನ ಏನಿಲ್ಲ. ಆದ್ರೆ ಪಂಚ ಗ್ಯಾರಂಟಿನಲ್ಲಿ ಶಕ್ತಿ ಯೋಜನೆ ಕೂಡ ಇರೋದ್ರಿಂದ ಆ ಶಕ್ತಿ ಯೋಜನೆ ಒಳಪಟ್ಟ ಕಾರ್ಯಕ್ರಮಗಳಿಗೆ ಇವರು ಭಾಗವಹಿಸತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಕರೆದಿದ್ದಾರೆ, ಆದ್ರೆ ಸರಿಯಾಗಿ ಕರೆದಿಲ್ಲ. ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಮುಂಚೆನೆ ಹೇಳ್ಬೇಕು. ಅರ್ಧ ಗಂಟೆ ಮುಂಚೆ ನೀವು ಬಂದ್ಬಿಡಿ ಅಂತ ಹೇಳುದು,
ಅವ್ರು ಯಾವುದೋ ಕಾರ್ಯಕ್ರಮದಿಂದ ಬಿಟ್ಟು ಓಡಿ ಹೋಗಿದ್ದಾರೆ. ಅಂದ್ರೆ ಸ್ಪಷ್ಟ ನಿರ್ದೇಶನ ಶಕ್ತಿ ಯೋಜನೆ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ಕೆಳಗಡೆ ಬರೋದ್ರಿಂದ ಅವ್ರನ್ನ ಕರೀಲೇಬೇಕಾದಂತ ಒಂದು ಶಿಷ್ಟಾಚಾರ ಇದೆ. ಅದನ್ನ ಅವ್ರು ಪಾಲಿಸಿಲ್ಲ ನಿಗಮದ ಅಧಿಕಾರಿಗಳು. ಅವ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಅಧ್ಯಕ್ಷರು ಅದನ್ನ ಕ್ರಮ ತಗೊಳ್ತಾರೆ.